ಮನೆಗೆ ಬರ್ಲಿಲ್ಲ. ಸಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೆ. ಬರೀ ಕಟ್ಕೊಂಡ್ರೆ ಆಗೋಯ್ತಾ? ಅವ್ರು ನೆಟ್ಟಿಗೆ ನೋಡ್ಕೋಬೇಕು ತಾನೆ. ಚಂಪಾ, ನೀನ್ ತುಂಬಾ ಮಾತಾಡ್ತಿದ್ಯಾ. ಹೀಗೆ ಮಾತಾಡ್ತಾ ಇದ್ರೆ ಕೆನ್ನೆ ಮೇಲೆ ಪೂರಿ ಬರ್ಸ್ಬಿಡ್ತೀನಿ. ಪೂರಿ ಬರೋದು ಬಾಂಡ್ಲಿಯಿಂದ. ಈ ಕೆನ್ನೆ ಮೇಲೆ ಪೂರಿ ಬರ್ಸ್ಲೇನೆ. ಪಡಿಲಿಲ್ಲ, ನೀನ್ ಯಾಕೆ ಕಳ್ಸಿದ್ಯಾ? ಯಜಮಾನ್ರು ಇಷ್ಟದಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ದುಃಖ ಆಗಲ್ವಾ ಅತ್ತೆ? ಅದಕ್ಕೆ ಅಳ್ಬೇಕಾದವಳು ನಾನು. ನೀನ್ ಯಾಕೆ ಕಳ್ತಿದ್ಯಾ? ಯಜಮಾನ್ರು ಮನ್ಸು ಎತ್ತದು ಅಂತ ನಿಮ್ಗೇನ್ ಗೊತ್ತು? ಅವ್ರ ಬಗ್ಗೆ ಒಂದ್ ಚೂರಾದ್ರೂ ಪ್ರೀತಿ ಇದೆಯಾ? ನನ್ ಮನ್ಸಲ್ಲಿ ಏನಿದೆ ಅಂತ ನಿನಗ್ ಗೊತ್ತೇನೆ? ಪ್ರೀತಿ ಇದ್ದಿದ್ರೆ ದಿನಾಗ್ಲೂ ಚಾಪೆ ದಿಂಬು ಕೊಟ್ಟು ಆಚೆ ಎಸಿತಾ ಇರ್ಲಿಲ್ಲ. ಈ ಹಬಿನು ಎಲ್ಲಾದ್ರೂ ಪತ್ತೆ ಇಲ್ಲ. ಅವ್ರನ್ನ ಹುಡ್ಕೊಂಬರಕ್ ಹೋದ ಈ ಗೂಬೆಗಳು ಎಲ್ಲಿಗೋದ್ರು ಯಾರಿಗೂ ಈ ಕೆಲಸದವಳ ಹತ್ರ ಹಂಚ್ಕೋಬೇಕು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಜಂಬಾಕಲಿ. ನಮ್ ಕಾರ್ಮಿಕರಿಗೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ, ಮುಸ್ರೆ ತಿಕ್ಕ ತಪ್ಪಲ್ವಲ್ಲ. ನಡೆ, ಕೆಲ್ಸ ಆಯ್ತು ತಾನೆ, ಹೋಗಿ ಬಿಟ್ಕೋ. ಏನಪ್ಪ, ಆ ಪಾನಿಪುರಿಗಿಂತ ಈ ಖಾರದ ಪುರಿನೇ ಚೆನ್ನಾಗಿದೆ ಅಲ್ವಾ? ನಾವೇನೇನ್ ತಿಂದ್ವಿ ಹೇಳು? ದಹಿ ಪುರಿ ತಿಂದ್ವಿ, ಶೇವ್ ಪುರಿ ತಿಂದ್ವಿ, ಮಸಾಲೆ ಪುರಿ ತಿಂದ್ವಿ, ಅದಾದ್ಮೇಲೆ ಪಾನಿಪುರಿ ತಿಂದ್ವಿ. ನಾವು ಅದಕ್ಕೆ ಟ್ಯಾಂಕ್ಸ್ ಹೇಳಿದ್ವಿ. ಹಬಿನ ಹುಡ್ಕೊಂಡ್ ಬನ್ನಿ ಅಂತ 1000 ರೂಪೀಸ್ ಕೊಟ್ರೆ ಅಲ್ಲಿ ಇಲ್ಲಿ ಹೋಗಿ ಅಯ್ಯೋ, ಅದಕ್ಕೆ ಇವತ್ತು ಹುಡ್ಕಕ್ ಆಗ್ಲಿಲ್ಲ. ನಾಳೆನೂ 1000 ರೂಪಾಯಿ ಕೊಟ್ರೆ ಟ್ಯಾಕ್ಸ್ ಎಲ್ಲ ಕರ್ಕೊಂಡ್ ಬರ್ತೀವಿ. ಗುಡ್ ಮಾರ್ನಿಂಗ್ ಕಡೆ ಚಂಪಾ. ನಾನು ಚಂಪಾ ಅಲ್ಲ, ನಿಮ್ ಹೆಂಡತಿ ಜಾಜ್. ಬೆಳಗ್ಗೆ ನಿಮ್ ದರ್ಶನ ಆಗೋಯ್ತಾ? ಇನ್ನು ನಮಗೆ ಒಂದ್ ಲೋಟ ನೀರು ಹುಟ್ಟಿದ್ರೆ ಕೇಳಿ. ಯಾಕ್ರಿ ಹೀಗೆಲ್ಲ ಟಾಕ್ ಮಾಡ್ತಿದ್ರಾ? ಮತ್ತಿನ್ನೇನ್ರಿ, ನಮಗೂ ಮದುವೆ ಅಂತಾಗಿ ಇಷ್ಟು ವರ್ಷ ಆಯ್ತಪ್ಪ. ಎಷ್ಟು ದಿನದಲ್ಲಿ ಒಂದು ಉಮ್ಮ, ಒಂದು ಮುತ್ತು, ಒಂದು ಪುತ್ತ, ಒಂದು ಕಿಸ್ಸು ಹಾಳಾಗೋಗ್ಲಿ. ಡೆಂಗಡಾಂಗ್ ಕೂಡ ಇಲ್ವಲ್ಲ ರೇ. ಕೊಂಬೇಲಿ ನನ್ನ ಮಗನೇ, ಕದ್ದು ಮುಚ್ಚಿ ಅಡಿಗೆ ಮನೇಲಿ ಬಂದು ಮಲಗಿದೀಯಲ್ಲ, ನಾಚಿಕಾಗಲ್ವೇನೆ ನೀನು? ಅವಳೆಲ್ಲದು ನನ್ ಚಂಪಾ. ಅದ್ಕೆ ಅದ್ಕೆ ಬಾವ ಬೇಗ ಹೇಳು, ಏನಾಯ್ತು ಅಂತ? ಬಾವ ರಾಜೇಶ್ವರಿ ಜೊತೆಗೆ, ರಾಜೇಶ್ವರಿ ಜೊತೆಗೆ, ಬಾವ ರಾಜೇಶ್ವರಿ ಜೊತೆಗೆ, ರಾಜೇಶ್ವರಿ ಜೊತೆಗೆ, ಬಾವ ರಾಜೇಶ್ವರಿ ಜೊತೆಗೆ ಹೇಳ. ಮಸಾಲೆ ದೋಸೆಗೆ 200. ಯೋಗ್ಯತೆ ನನಗ್ ಗೊತ್ತಿಲ್ವಾ? ಭಾವ ರಾಜೇಶ್ವರಿ ಜೊತೆಗೆ ನಾನು ಹಳ್ಳಿಗೆ ಹೋಗಲ್ಲ, ಬೇಕಾದ್ರೆ ನಿಮ್ ಜೊತೆ ಸಿನಿಮಾ ಬರ್ತೀನಿ ನಿಂತಿದ್ರು. ಎಲ್ಲಿ? ಮಾಲಲ್ಲಿ. ಹಬಿ ಹಳ್ಳಿಗೆ ಹೋಗೋದ್ ಬೇಡ, ಎಲ್ಲಿಗೆ ಹೋಗೋದ್ ಬೇಡ, ಮನೇಲೆ ಬಿದ್ದಿರ್ಲಿ. ಹೆಚ್ಕೊಂಡ್ರೆ ಚಾಕು ತಗೊಂಡು ಕಿತ್ತು ಬಿಡ್ತೀನಿ. ನೀವು ಕಳ್ಳ ಅನ್ಕೊಂಡಂಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ಯಾಕೆ, ಏನಾಯ್ತೆ? ನೀವು ನನ್ ಕೈ ಇಟ್ಕೊಂಡಿದ್ರಲ್ಲ, ನಂಗೆ ನಾಚಿಕೆ ಆಗ್ತದೆ. ಯಾಕೆ ವೇಷ? ಮತ್ತಿನ್ನೇನಿಲ್ಲ ಚಂಪಾ, ನಮ್ಮ ಮಾತೃಶ್ರೀ ರಂಗಮ್ಮನವರು ನನ್ನ ಹಳ್ಳಿ ಕರ್ಕೊಂಡೋಗಿ ನನ್ನ ಕೈಯಾರೆ ಮೊಸಳೆ ಬಾಯಿಗೆ ಅನ್ನದುಂಡೆ ಇಟ್ಟಿಸ್ತಾರಂತೆ. ಅದರಿಂದ ತಪ್ಪಿಸ್ಕೋಬೇಕಂತ ಈ ವೇಷ ಹಾಕೊಂಡ್ಬಿಟ್ಟೆ. ನೀನು ಗಾಳ ಹಾಕ್ಬಿಟ್ಟು 1 ಲಕ್ಷ ರೂಪಾಯಿ ಲಾಭ ಹಾಕ್ಬಿಡೋಣ. ಅಣ್ಣ ಬುತ್ತಿಯ ಮನೆಗೆ ಹೋಗೋಣ. ನಿಮ್ಮ ಮನೆಗಣ ತಮಾಷೆ ಮಾಡ್ಬೇಡ, ನಿಮ್ ಮನೆಗೆ ಅಣ್ಣ. ಮನೆಗೆ ಹೋಗಿ ಬೇಜಾರ, ಅದಕ್ಕೆ ತಲೆ ಕೆಟ್ಟಿಲ್ ಬಂದು ಕೂತ್ಬಿಟ್ಟಿದ್ವಿ. ನೀ ಬೇಜಾರ್ ಮಾಡ್ಕೊಬಿಟ್ರೆ ನಮ್ಗೆ ಸಂಪಾದನೆ ಆಗದಂಗೆ. ಏನ್ ಹೇಳ್ತಿದ್ಯಣ್ಣ? ಇಲ್ಲಿ ನೋಡೋಣ, ನೀನ್ ಎತ್ತಾಕೊಂಡೋಗಿ ಮನೆಗೆ ಒಪ್ಸಿದ್ರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ. ಏನಮ್ಮ ನೀವ್ ಹುಡ್ತಾರ ಬಿಟ್ಟು ಇವನೇ ತಾನೆ? ಇವನೇ ಅಪ್ಪ. ಮಾಲ್ ಒಪ್ಪಿಸ್ಕೊಂಡು 1 ಲಕ್ಷ ರೂಪಾಯಿ ಕೊಟ್ಬಿಡಿ. 1 ಲಕ್ಷ ರೂಪಾಯಿ ಕೊಡಕ್ ಆಗಲ್ಲಪ್ಪ. ಯಾಕೆ? ಯಾಕೆಂದ್ರೆ ಇವ್ ನನ್ನ ಮಗ. ಮಗನ? ಅವನಪ್ಪ ಮನೆಗ್ ಬಂದ್ರೆ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ. ಯಾರಾದ್ರೂ ಹಿಡ್ಕೊಂಡು ಬಂದು ಕೊಡ್ಲಿ ಅಂತ ನಾನೇ ಪೇಪರ್ ನಲ್ಲಿ ಆ ತರ ಹಾಕಿದ್ದೆ. ಮತ್ತೆ ನಾವೇನ್ ಮಾಡೋದೀಗ? ಬೇಜಾರ್ ಮಾಡ್ಕೋಬೇಡಿಯಪ್ಪ, 101 ರೂಪಾಯಿ ಇದೆ, ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ತೀನಿ. ಇದೇನ್ ಗುರು, ಬರೀ 101 ರೂಪಾಯ? ಬೆಳಗ್ಗೆ ಈ ನನ್ ಮಗು ಮುಖ ನೋಡಿದ್ದೆ ತಪ್ಪಾಯ್ತು. ಏಯ್, ಇನ್ನೊಂದ್ಸಲ ಕಳ್ಳನ ವೇಷ ಹಾಕೊಂಡ್ರೆ ರೋಡ್ಗೆ ಬಂತೀಯೋ, ಕೈ ಕಾಲ ಮುರಿದು ಅಡ್ಡ ಮುಂದೆ ತಂದ್ಬಿಟ್ಟೆ ಕೂರ್ಸ್ಬಿಡ್ತೀನಿ. ಏಯ್ ನಡಿಯಾ. ನನ್ನ ಮಗನೇ, ಈ ಹೆತ್ತ ತಾಯಿನ ಏಮಾರಿಸ್ತೀಯೇನೋ, ನಿನ್ನ ಸುಮ್ಮನೆ ಬಿಡಲ್ಲ ಕಣೋ. ಹಲೋ, ಆ ಶಾಸ್ತ್ರಿಗಳೇ, ಇಲ್ಲಿದ್ದಾರೆ, ಕೊಡ್ತೀನಿ. ಹಳ್ಳಿಯಿಂದ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ನಾನು ರಂಗಮ್ಮ, ಹೇಳಿ. ಏನಾಯ್ತತ್ತೆ? ಹಳ್ಳಿ ನಡಿಬೇಕಾದ ಮದ್ವೆನ ಬೆಂಗಳೂರು ಶಿಫ್ಟ್ ಮಾಡಿದಾಳಂತೆ. ಆ ಮೊಸಳಿನ ಜಲ್ಮನಿ ಕಳಿಸಿದಾಳಂತೆ. ಯಾಕಂದ್ರೆ ಭವಿಷ್ಯ ಹೇಳೋ ಆಕ್ಟೋಪಸ್ ಹೋದ್ಮೇಲೆ ಈ ಮೊಸಳನ್ನೇ ಬೇಕು ಅಂತ ಕಲ್ಕೊಂಡು ಹೋಗಿದ್ದಾಳಂತೆ. ಯಾವ ಪುಣ್ಯಾತ್ಮ ಇಂಥ ಕೆಲಸ ಮಾಡಿದ್ಮ? ಮಾತೃಶ್ರೀ ರಂಗಮ್ಮನವ್ರೆ, ಆ ಕೆಲಸ ಮಾಡಿಸಿದ್ದು ನಾವೇನೆ.